ಸ್ನೇಹಿತರೆ, ನಾವು ಯಾರನ್ನಾದರೂ ಪ್ರೀತಿಸಲು ಪ್ರಾರಂಭಿಸಿದಾಗ ನಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಅವರ ಜೊತೆ ಮಾತನಾಡುವುದು, ಅವರ ಬಗ್ಗೆ ಯೋಚಿಸುವುದು, ಅವರ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡುವುದು, ಇವೆಲ್ಲವೂ ನಮಗೆ ತುಂಬ ಖುಷಿ ಕೊಡುತ್ತದೆ. ಆದರೆ ಕೆಲವು ದಿನಗಳ ನಂತರ ನಿಧಾನವಾಗಿ ಒಂದು ಬದಲಾವಣೆ ಆಗುತ್ತದೆ. ನಾವು ಹೆಚ್ಚು ಯೋಚಿಸಲು ಪ್ರಾರಂಭಿಸುತ್ತೇವೆ. ಅವರು ನನ್ನನ್ನು ಪ್ರೀತಿಸುತ್ತಿದ್ದಾರಾ? ಅವರು ಮೊದಲಿನಂತೆ ಮಾತನಾಡ್ತಿಲ್ಲ ಯಾಕೆ? ಅವರು ರಿಪ್ಲೈ ಲೇಟ್ ಮಾಡ್ತಿದ್ದಾರೆ ಯಾಕೆ? ಅಂದರೆ ಏನಾದರೂ ಚೇಂಜ್ ಆಗಿದೆಯಾ? ಇಂಥ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರುತ್ತವೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಇದು ಓವರ್ ಥಿಂಕಿಂಗ್ ಅಂತ. ಮತ್ತು ಈ ಓವರ್ ಥಿಂಕಿಂಗ್ ನಿಧಾನವಾಗಿ ನಮ್ಮ ಪ್ರೀತಿಯ ಮೇಲೆ ಪರಿಣಾಮ ಬೀರುತ್ತದೆ. ಓವರ್ ಥಿಂಕಿಂಗ್ ಅಂದರೆ ಕೇವಲ ಹೆಚ್ಚು ಯೋಚಿಸುವುದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನಡೆಯುವ ಒಂದು ಸೈಲೆಂಟ್ ಫಿಯರ್ ಆಗಿರುತ್ತೆ. ನಾವು ಎದುರಿನ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯದಿಂದ ಅಥವಾ ಅವರ ಮನಸ್ಸು ಬದಲಾಗುವ ಭಯದಿಂದ ನಾವು ಅನಗತ್ಯವಾದ ಕಲ್ಪನೆಗಳನ್ನು ಮಾಡುತ್ತೇವೆ. ಒಂದು ಸ್ಮಾಲ್ ಚೇಂಜ್ ಕೂಡ ದೊಡ್ಡ ಸಮಸ್ಯೆಯಂತೆ ಕಾಣುತ್ತದೆ. ಅವರು ಬ್ಯುಸಿ ಇದ್ದರೂ ಕೂಡ ನಾವು ಇಗ್ನೋರ್ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತೇವೆ. ಅವರು ಸೈಲೆಂಟ್ ಇದ್ದರೂ ನಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಎಂದು ಊಹಿಸುತ್ತೇವೆ. ಈ ರೀತಿಯ ಯೋಚನೆಗಳು ರಿಲೇಷನ್ಶಿಪ್ನಲ್ಲಿ ಟ್ರಸ್ಟನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಓವರ್ ಥಿಂಕಿಂಗ್ಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಅದು ರಿಯಾಲಿಟಿ ನೋಡಲು ಬಿಡುವುದಿಲ್ಲ. ಅದು ಇಮ್ಯಾಜಿನೇಷನ್ನಲ್ಲಿ ಬದುಕಿಸುತ್ತದೆ. ಎದುರಿನ ವ್ಯಕ್ತಿ ಏನು ಹೇಳಿದ್ರು, ಏನು ಮಾತಾಡಿದ್ರು ಎಂಬುದಕ್ಕಿಂತ ನಾವು ಏನು ಅಸ್ಯೂಮ್ ಮಾಡುತ್ತೇವೋ ಅದೇ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡುತ್ತದೆ. ಇದರಿಂದ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹುಟ್ಟುತ್ತವೆ. ಹಲವಾರು ರಿಲೇಷನ್ಶಿಪ್ಗಳು ಬ್ರೇಕ್ ಆಗುವುದಕ್ಕೆ ಆ್ಯಕ್ಚುಯಲ್ ಪ್ರಾಬ್ಲಮ್ ದೊಡ್ಡದಾಗಿರಲ್ಲ, ಆದರೆ ಓವರ್ ಥಿಂಕಿಂಗ್ ದೊಡ್ಡ ಕಾರಣವಾಗಿರುತ್ತದೆ. ಕೆಲವೊಮ್ಮೆ ನಾವು ಮೆಸೇಜ್ ಟೈಪಿಂಗ್ ನೋಡುತ್ತೇವೆ. ಅವರು ಆನ್ಲೈನ್ ಇದ್ದರೂ ರಿಪ್ಲೈ ಕೊಡಲಿಲ್ಲ ಅಂದರೆ ಮನಸ್ಸು 1000 ಪ್ರಶ್ನೆ ಕೇಳುತ್ತದೆ. ಯಾರ ಜೊತೆ ಚಾಟ್ ಮಾಡ್ತಿದ್ದಾರೇನೋ? ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರಾ? ಅಥವಾ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತಾ ಅವರಿಗೆ? ಈ ರೀತಿಯ ಥಾಟ್ಸ್ಗಳು ರಿಲೇಷನ್ಶಿಪ್ನಲ್ಲಿ ಟಾಕ್ಸಿಕ್ ಅನ್ನು ಮಾಡುತ್ತವೆ. ಏಕೆಂದರೆ ಟ್ರಸ್ಟ್ ಇಲ್ಲದ ಜಾಗದಲ್ಲಿ ಲವ್ ಹೆಚ್ಚು ದಿನ ಉಳಿಯೋದಿಲ್ಲ ಸ್ನೇಹಿತರೆ. ಓವರ್ ಥಿಂಕಿಂಗ್ ಇನ್ನೊಂದು ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ಡ್ಯಾಮೇಜ್ ಮಾಡುತ್ತದೆ. ಅದು ನಮ್ಮ ಬಿಹೇವಿಯರ್ ಚೇಂಜ್ ಮಾಡುತ್ತದೆ. ನಾವು ಹೆಚ್ಚು ಪ್ರಶ್ನೆ ಕೇಳಲು ಪ್ರಾರಂಭಿಸುತ್ತೇವೆ. ಕೆಲವೊಮ್ಮೆ ಅನ್ನೆಸೆಸರಿ ಡೌಟ್ ಮಾಡುತ್ತೇವೆ. ಇದರಿಂದ ಎದುರಿನ ವ್ಯಕ್ತಿಗೆ ಪ್ರೆಷರ್ ಫೀಲ್ ಆಗುತ್ತದೆ. ಅವರು ಸ್ಲೋಲಿ ಡಿಸ್ಟೆನ್ಸ್ ಮೇಂಟೈನ್ ಅನ್ನು ಮಾಡಬಹುದು. ನಾವು ಅವರನ್ನು ಕಳೆದುಕೊಳ್ಳುವ ಭಯದಿಂದ ಓವರ್ ಥಿಂಕ್ ಮಾಡುತ್ತೇವೆ. ಆದರೆ ಅದೇ ಓವರ್ ಥಿಂಕಿಂಗ್ ಅವರನ್ನು ದೂರ ಮಾಡಬಹುದು. ಓವರ್ ಥಿಂಕಿಂಗ್ ಯೂಶ್ವಲಿ ಇನ್ಸೆಕ್ಯೂರಿಟಿಯಿಂದ ಬರುತ್ತದೆ. ನಾನು ಇನಪ್ ಆಗಿದ್ದೀನಾ? ಅಥವಾ ಅವರು ನನಗಿಂತ ಬೆಟರ್ ಯಾರನ್ನಾದರೂ ಆಯ್ಕೆ ಮಾಡ್ತಾರಾ ಅನ್ನೋ ಡೌಟ್ ಇದ್ದರೆ ಮನಸ್ಸು ನೆಗೆಟಿವ್ ಸೈಡ್ ಹೆಚ್ಚು ಇಮ್ಯಾಜಿನ್ ಮಾಡುತ್ತದೆ. ಆದರೆ ಹೆಲ್ತಿ ರಿಲೇಷನ್ಶಿಪ್ನಲ್ಲಿ ಇನ್ಸೆಕ್ಯೂರಿಟಿ ಕಡಿಮೆ ಇರುತ್ತದೆ. ಅಲ್ಲಿ ಟ್ರಸ್ಟ್ ಹೆಚ್ಚು ಇರುತ್ತದೆ. ನೀವು ನಿಮ್ಮ ವ್ಯಾಲ್ಯೂ ಅನ್ನು ಅರಿತಾಗ ನಿಮ್ಮ ಮನಸ್ಸು ಕಾಮ್ ಆಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ಟ್ರೂತ್ ಇದೆ. ಟ್ರೂ ಲವ್ ಯಾವಾಗಲೂ ನಿಮಗೆ ಕನ್ಫ್ಯೂಷನ್ ಅನ್ನು ಕೊಡೋದಿಲ್ಲ, ಅದು ಕ್ಲಾರಿಟಿ ಕೊಡುತ್ತದೆ. ಟ್ರೂ ಲವ್ ನಿಮಗೆ ಫಿಯರ್ ಕೊಡೋದಿಲ್ಲ, ಅದು ಸೆಕ್ಯೂರಿಟಿ ಕೊಡುತ್ತದೆ. ನೀವು ರಿಲೇಷನ್ಶಿಪ್ನಲ್ಲಿ ಸದಾ ಟೆನ್ಷನ್ ಫೀಲ್ ಮಾಡುತ್ತಿದ್ದರೆ ಅದು ಲವ್ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಆಗಿರುತ್ತದೆ. ಸ್ನೇಹಿತರೆ, ಓವರ್ ಥಿಂಕಿಂಗ್ ಸ್ಟಾಪ್ ಮಾಡೋದಕ್ಕೆ ಮೊದಲ ಸ್ಟೆಪ್ ಅವೇರ್ನೆಸ್. ನೀವು ಓವರ್ ಥಿಂಕಿಂಗ್ ಮಾಡುತ್ತಿದ್ದೀರಾ ಅನ್ನೋದನ್ನು ಗುರುತಿಸುವುದು. ನಿಮ್ಮ ಥಾಟ್ಸ್ ರಿಯಾಲಿಟಿ ಆಧಾರಿತವಾಗಿದೆಯಾ ಅಥವಾ ಇಮ್ಯಾಜಿನೇಷನ್ ಆಧಾರಿತವಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಬೇಕು. ಡೌಟ್ ಇದ್ದರೆ ಸೈಲೆಂಟಾಗಿ ಸಫರ್ ಮಾಡೋದಕ್ಕಿಂತ ಮಾತನಾಡಬೇಕು. ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಲೈಫನ್ನು ಕಂಪ್ಲೀಟ್ಲಿ ರಿಲೇಷನ್ಶಿಪ್ ಮೇಲೆ ಡಿಪೆಂಡ್ ಮಾಡಬೇಡಿ. ನಿಮ್ಮ ಗೋಲ್ಸ್, ಹಾಬೀಸ್, ಫ್ರೆಂಡ್ಸ್, ಫ್ಯಾಮಿಲಿ ಇವೆಲ್ಲವೂ ಈಕ್ವಲಿ ಇಂಪಾರ್ಟೆಂಟ್ ಕೊಡಿ. ನಿಮ್ಮ ಹ್ಯಾಪಿನೆಸ್ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಡಿಪೆಂಡ್ ಇದ್ದರೆ ಮೈಂಡ್ ಆಟೋಮೆಟಿಕಲಿ ಓವರ್ ಥಿಂಕ್ ಮಾಡುತ್ತದೆ. ಆದರೆ ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಗಿದ್ದರೆ ಮೈಂಡ್ ಕಾಮಾಗಿ ಇರುತ್ತದೆ. ಕೊನೆಯಲ್ಲಿ ಒಂದು ಸಿಂಪಲ್ ಕ್ವಶನ್ ಏನಪ್ಪ ಅಂದರೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಈ ರಿಲೇಷನ್ಶಿಪ್ ನನಗೆ ಪೀಸ್ ಕೊಡ್ತಿದೆಯಾ ಇಲ್ಲ ಸ್ಟ್ರೆಸ್ ಕೊಡ್ತಿದೆಯಾ ಅಂತ. ಪೀಸ್ ಕೊಡುತ್ತಿದ್ದರೆ ಅದು ಲವ್, ಸ್ಟ್ರೆಸ್ ಕೊಡುತ್ತಿದ್ದರೆ ಅದು ಓವರ್ ಥಿಂಕಿಂಗ್ ಎಫೆಕ್ಟ್ ಆಗಿರಬಹುದು. ಸ್ನೇಹಿತರೆ, ನಿಜವಾದ ಪ್ರೀತಿ ಸಿಂಪಲ್ ಆಗಿರುತ್ತದೆ. ಅದು ಕ್ಲಾರಿಟಿ ಕೊಡುತ್ತದೆ, ಅದು ಟ್ರಸ್ಟ್ ಬಿಲ್ಡ್ ಮಾಡುತ್ತದೆ. ನೀವು ಓವರ್ ಥಿಂಕಿಂಗ್ ಕಡಿಮೆ ಮಾಡಿದಾಗ ಮಾತ್ರ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತದೆ. ಕೆಲವೊಮ್ಮೆ ಪ್ರಾಬ್ಲಮ್ ರಿಲೇಷನ್ಶಿಪ್ನಲ್ಲಿ ಇರೋದಿಲ್ಲ, ಪ್ರಾಬ್ಲಮ್ ನಮ್ಮ ಮೈಂಡ್ನಲ್ಲಿ ಇರಬಹುದು. ಆದ್ದರಿಂದ ರಿಲೇಷನ್ಶಿಪ್ ಸೇವ್ ಮಾಡಬೇಕಾದ್ರೆ ಫಸ್ಟ್ ಮೈಂಡ್ ಕಾಮ್ ಮಾಡಿಕೊಳ್ಳಿ, ಟ್ರಸ್ಟ್ ಬಿಲ್ಡ್ ಮಾಡಿಕೊಳ್ಳಿ, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿ. ಆಗ ಮಾತ್ರ ಲವ್ ಲಾಂಗ್ ಟೈಮ್ ಸ್ಟ್ರಾಂಗ್ ಆಗಿರುತ್ತದೆ. ಸ್ನೇಹಿತರೆ, ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.